ಲೋಕಸಭಾ ಕದನಕ್ಕೆ ಮುಹೂರ್ತ ನಿಗದಿಗೆ ಕ್ಷಣಗಣನೆ ಆರಂಭವಾಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ಗಿಫ್ಟ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀದೇವಿ ನಗರದಲ್ಲಿ ಚುನಾವಣೆ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ನಿಂದ ಸೀರೆ ವಿತರಣೆ ನಡೀತಾ ಇದೆ. ಉಚಿತ ಸೀರೆ ಪಡೆಯಲು ಮಹಿಳೆಯರು ಅರ್ಧ ಕಿಲೋಮೀಟರ್ವರೆಗೂ ಕ್ಯೂ ನಿಂತಿದ್ದಾರೆ. ಡಿಕೆ ಸುರೇಶ್ ಬೆಂಬಲಿಗರಿಂದ ಲಕ್ಷ್ಮೀದೇವಿ ನಗರದಲ್ಲಿ ಸೀರೆ ಹಂಚಿಕೆ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಸೀರೆ ಹಂಚಿ ಮತದಾರರನ್ನು ಸೆಳೆಯಲು ಡಿಕೆ ಸುರೇಶ್ ಮುಂದಾದ್ರಾ ಎನ್ನುವ ಅನುಮಾನ ಮೂಡಿದೆ. ಬೆಂಗಳೂರಲ್ಲಿ ನೀರಿನ ಅಭಾವಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಹೀಗಾಗಿ ಬಿಬಿಎಂಪಿ ಹಾಗೂ ಜಲಮಂಡಳಿ ನೀರಿನ ಅನಗತ್ಯ ಬಳಕೆಗೆ ಕಡಿವಾಣ ಹಾಕಲು ಭಾರಿ ಸರ್ಕಸ್ ಮಾಡ್ತಾ ಇದೆ. ನಲ್ಲಿಗಳಿಗೆ ಫ್ಲೋರ್ ರಿಸ್ಟ್ರಿಕ್ಟರ್ ಅಳವಡಿಸುವಂತೆ ಬೆಂಗಳೂರು ಜಲಮಂಡಳಿ ಸೂಚನೆ ಕೊಟ್ಟಿದೆ. ಹೋಟೆಲ್, ರೆಸ್ಟೋರೆಂಟ್ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಲ್ಲಿಗಳಿಗೆ ಅಳವಡಿಸುವಂತೆ ಹೇಳಿದೆ. ಇದರಿಂದ 50% ನೀರು ಪೋಲಾಗುವುದನ್ನು ತಪ್ಪಿಸಬಹುದಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕಡ್ಡಾಯವಾಗಿ ಇದನ್ನು ಬಳಕೆ ಮಾಡುವಂತೆ ಬೆಂಗಳೂರು ಜಲಮಂಡಳಿ ಸೂಚನೆ ಕೊಟ್ಟಿದೆ. ಕೆಎಸ್ಆರ್ಟಿಸಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಿಂದ 3 ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಬ್ರ್ಯಾಂಡಿಂಗ್ ಮತ್ತು ವರ್ಚಸ್ಸು ಅಭಿವೃದ್ಧಿ ಉಪಕ್ರಮ ಮತ್ತು ಸಿಬ್ಬಂದಿಗಳ ಕಲ್ಯಾಣಕ್ಕೆ ಕೈಗೊಂಡ ವಿನೂತನ ಉಪಕ್ರಮಕ್ಕಾಗಿ 2 ಪ್ರಶಸ್ತಿ ಲಭಿಸಿದೆ. ನಿಗಮದ ಅತ್ಯುತ್ತಮ ಮಾನವ ಸಂಪನ್ಮೂಲ ಉಪಕ್ರಮಕ್ಕಾಗಿ ಪಂಜಾಬ್ ನಾಯಕತ್ವ ಪ್ರಶಸ್ತಿಯನ್ನು ಹೊಸದಿಲ್ಲಿಯಲ್ಲಿ ನಡೆದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೊಡಲಾಯಿತು. ಕೆಎಸ್ಆರ್ಟಿಸಿಯ ಹಿರಿಯ ಅಧಿಕಾರಿ ಯಶವಂತ್ ಕುಮಾರ್ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ. ತೆರಿಗೆ ಪಾವತಿ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಇವತ್ತು ಮುಂಜಾನೆಯೇ ಮಂತ್ರಿ ಮಾಲ್ಗೆ ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಮಾರ್ಷಲ್ ಮತ್ತು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮುಖ್ಯ ಪ್ರವೇಶ ದ್ವಾರಕ್ಕೆ ಬೀಗ ಜಡಿದಿದ್ದಾರೆ. ಸುಮಾರು 61 ಕೋಟಿ ರೂಪಾಯಿ ತೆರಿಗೆ ಪಾವತಿ ಬಾಕಿ ಉಳಿಸಿಕೊಂಡಿದೆ. ಒನ್ ಟೈಮ್ ಪೇಮೆಂಟ್ಗೆ ಬಿಬಿಎಂಪಿ ಅವಕಾಶ ಕೊಟ್ಟಿತ್ತು. ಆದರೆ ಸೆಟ್ಲ್ಮೆಂಟ್ ಆಗದಿರುವ ಕಾರಣ ಮತ್ತೆ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ದಾರೆ. ವೀಕೆಂಡ್ ಹಿನ್ನೆಲೆ ಮಂತ್ರಿ ಸ್ಕ್ವೇರ್ ಮುಂಭಾಗದಲ್ಲಿ ಜನಸ್ತೋಮ ಹರಿದು ಬಂದಿದೆ. ಸಿನಿಮಾ, ಶಾಪಿಂಗ್ ಆಗಿ ಬಂದ ಗ್ರಾಹಕರು ಮಾಲ್ಗೆ ಬೀಗ ಹಾಕಿದ್ದು ಕಂಡು ಶಾಕ್ ಆಗಿದ್ದಾರೆ. ಫುಟ್ಪಾತ್ನಲ್ಲಿ ನಿಂತಿದ್ದ ತಳ್ಳೋ ಗಾಡಿಯಲ್ಲಿ ಹೊತ್ತಿಕೊಂಡ ಬೆಂಕಿ ಆರಿಸೋದಕ್ಕೆ ಹೋಗಿ ಬೈಕ್ ಸವಾರ ಮೈಕೈ ಸುಟ್ಟುಕೊಂಡ ಘಟನೆ ಬಾಗ್ಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶೇಖ್ ನವೀದ್ ಬೆಳ್ಳಹಳ್ಳಿ ಜಂಕ್ಷನ್ ಕಡೆಗಿಂದ ಹೆಗಡೆ ನಗರ ಕಡೆ ಹೋಗ್ತಾ ಇದ್ದ ವೇಳೆ ಫುಟ್ಪಾತ್ನಲ್ಲಿದ್ದ ತಳ್ಳು ಗಾಡಿಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅದನ್ನು ಬೆಂಕಿ ಆರಿಸೋದಕ್ಕೆ ಮುಂದಾದ. ಇದೇ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ನವೀದ್ಗೆ ಸುಟ್ಟ ಗಾಯ ಆಗಿದೆ. ಜೊತೆಗೆ ಅಕ್ಕಪಕ್ಕ ಇದ್ದವರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಖ್ಯಾತ ಪತ್ರಕರ್ತ ರವಿ ಬೆಳಗೆರೆಯವರ 66ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಎಂದೂ ಮರೆಯದ ಹಾಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ಗಾಯಕಿ ಬಿಆರ್ ಛಾಯಾ, ಗಾಯಕ ರಾಮಚಂದ್ರ ಹಡಪದ್, ಗಾಯಕಿ ನಾಗಚಂದ್ರಿಕಾ ಭಟ್ ರವಿ ಬೆಳಗೆರೆಯವರ ನೆಚ್ಚಿನ ಹಾಡು ಗಜಲ್ಗಳನ್ನು ಹಾಡಿ ಅವರ ಅಭಿಮಾನಿಗಳ ಮನ ತಣಿಸಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಲೇಖಕರಾದ ಜೋಗಿ, ಚಂದ್ರಶೇಖರ್ ಆಲೂರು ರವಿ ಬೆಳಗೆರೆಯೊಂದಿಗಿನ ನೆನಪುಗಳನ್ನು ಹಂಚಿಕೊಂಡರು. ರವಿ ಬೆಳಗೆರೆಯವರ ಪತ್ನಿ ಲಲಿತಮ್ಮ, ಮಕ್ಕಳಾದ ಭಾವನಾ, ಚೇತನ ಮತ್ತು ಕರ್ಣ ಬೆಳಗೆರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಯುವತಿಯೊಬ್ಬಳಿಗೆ ವಂಚನೆ ಮಾಡಿದಂತಹ ಬಗ್ಗೆ ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಜನಿಕಾಂತ್ ಅವರ ಚಿತ್ರದಲ್ಲಿ ನಟಿಸಲು ಅವಕಾಶ ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಂನಲ್ಲಿ ಸಿನಿಮಾದ ಪೋಸ್ಟರ್ ಹಾಕಿದ್ದ. ಈ ಬಗ್ಗೆ ವಿಚಾರಿಸಿದ ಬಿಟಿಎಂ ಲೇಔಟ್ನ ಯುವತಿಗೆ ಆನ್ಲೈನ್ನಲ್ಲೇ ಆಡಿಷನ್ ಮಾಡಿದ್ದ. ಬಳಿಕ ಹಂತ ಹಂತವಾಗಿ 3,94,000 ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾನೆ ಅಂತ ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.